ಏನು ಇಷ್ಟು ಬೇಗ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಬಿಟ್ಟಿದ್ದೀರಾ? ಬೆಳಿಗ್ಗೆ ನಾನು ಬೇಗ ಹೋಗ್ಬೇಕಲ್ಲ ಅದಕ್ಕೆ. ಇನ್ನೂ ಟೈಮ್ ಇತ್ತಲ್ಲ. ಆಗ್ಲಿಂದಾಗ್ಲೇ ಕೆಲಸ ಮುಗಿಸ್ಕೊಳ್ಳೋದು ನಂಗೆ ರೂಢಿ. ಅದಕ್ಕೆ ಎಲ್ಲನೂ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಈಗಲಾದ್ರೂ ಅರ್ಥ ಮಾಡ್ಕೊಳ್ಳೋ ಹರಿ. ಚಂದನ ಎತ್ತರಕ್ಕೇರ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾಳೆ. ನೀನ್ ಅವಳಿಗೆ ಏಣಿ ಆಗ್ಬೇಕೆ ಹೊರತು ಅವಳ ದಾರಿಗೆ ಕಲ್ಲಾಗಬಾರ್ದು ಕಣೋ. ಅವ್ರು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಅಣ್ಣ ನಾನು ಆಸೆ ಪಡ್ತಿರೋದು. ಅವ್ರ ಕನ್ಸಿಗೆ ನಾನು ಯಾಕಣ ಕಲ್ಲು ಹಾಕ್ಲಿ? ಅದಕ್ಕೆ ಹೇಳ್ತಿರೋದು, ಇನ್ಮೇಲಾದ್ರೂ ಈ ಸುಳ್ಳು ಪುಳ್ಳು ಎಲ್ಲ ಬಿಟ್ಬಿಡು. ಅದರಿಂದ ಯಾರಿಗೂ ಲಾಭ ಇಲ್ಲ. ನೋಡು, ಚಂದನಾಗೆ ನಾವೇ ಎಲ್ಲ ಹೇಳಿದ್ರೆ ಅವಳು ಸಮಾಧಾನದಿಂದ ಈ ಮನೇಲಾದ್ರೂ ಇರ್ತಾಳೆ. ಇಲ್ಲ ಅವಳೇ ಎಲ್ಲ ತಿಳ್ಕೊಂಡ್ರೆ ಮುಂದೆ ಏನಾಗುತ್ತೆ ನೀನು ಯೋಚನೆ ಮಾಡು. ಅಣ್ಣ, ಸುಳ್ಳು ಹೇಳೋದು ಅಂದ್ರೆ ನನ್ಗೇನು ಖುಷಿ ಅಂತ ಅನ್ಕೊಂಡಿದ್ಯಾ? ನಾವಪ್ಪ ಜೈಲ್ಗೆ ಹೋದಾಗ ನನ್ಗೆ ಎಷ್ಟೇನ ವಯಸ್ಸು. ಅವ್ರು ಯಾಕೆ ಜೈಲ್ಗೆ ಹೋದ್ರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಾನೊಬ್ಬ ಕೊಲೆಗಾರನ ಮಗ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು. ಗೊತ್ತಾಣ ನಿನ್ಗೆ? ಎಲ್ರು ತಪ್ಪಾಗೆ ನೋಡ್ತಾ ಇದ್ರು, ತಪ್ಪಾಗೆ ಮಾತಾಡ್ತಿದ್ರು. ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ, ಒಬ್ಬನೇ ಇರೋದಕ್ಕಿಂತ ಯಾರ ಜೊತೆ ಆದ್ರೂ ಸೇರೋಣ ಅಂತ ಹೋದ್ರೆ ಅವ್ರ ಅಪ್ಪ ಅಮ್ಮ ಬಂದು ನನ್ನ ಹೊಡೆದು ಅವ್ರ ಮಕ್ಳನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಿದ್ರು. ಸ್ಕೂಲಲ್ಲಿ ಟೀಚರ್ಸು ನನ್ನ ಜೊತೆ ಚೆನ್ನಾಗಿ ಮಾತಾಡಿ ನನಗೆ ನೆನಪೇ ಇಲ್ಲ. ಅಪ್ಪ ಮಾಡಿದ ತಪ್ಪಿಗೆ ಆ ವಯಸ್ಸಲ್ಲಿ ನನ್ಗೆ ಯಾಕಣ ಶಿಕ್ಷೆ? ಒಂದಿನ ನನ್ನ ಬಗ್ಗೆ ನನ್ಗೇನೋ ಒಂದು ಸುಳ್ಳು ಹೇಳ್ದೆ, ಅವತ್ ನನಗೆ ಸಿಕ್ಕಿದ ಮರ್ಯಾದೆನೇ ಬೇರೆ. ಡಿಸೈಡ್ ಮಾಡ್ದೆ ಅಣ್ಣ, ಸತ್ಯ ಹೇಳಿ ಚೀತು ಅನ್ಸ್ಕೊಳ್ಳೋದಕ್ಕಿಂತ ಸುಳ್ಳು ಹೇಳಿ ಸಭಾಷ್ ಅನ್ಸ್ಕೊಳ್ಳೋದೇ ವಾಸಿ ಅಂತ. ಅವತ್ತಿಂದ ನಮ್ಮ ಮನೆ ಬಗ್ಗೆ ಸುಳ್ಳು ಹೇಳ್ದೆ, ನಮ್ಮ ಅಪ್ಪನ ಬಗ್ಗೆ ಸುಳ್ಳು ಹೇಳ್ದೆ, ನನ್ನ ಕೆಲ್ಸದ ಬಗ್ಗೆ ಸುಳ್ಳು ಹೇಳ್ದೆ. ಸುಳ್ಳನ್ನೇ ಸತ್ಯ ಮಾಡ್ಕೊಂಡೆ. ಯಾರಿಗೋ ಮೋಸ ಮಾಡ್ಬೇಕು ಅಂತ ಅಲ್ಲಣ್ಣ, ನನ್ನ ರೆಸ್ಪೆಕ್ಟ್ ಉಳಿಸ್ಕೋಬೇಕು ಅಂತ. ಹೇಳೋಣ, ನಾನು ಮಾಡಿದ ತಪ್ಪ? ಅಣ್ಣ, ಹೇಳಮ್ಮ, ಏನ್ ವಿಷಯ? ಅದು ನಾನು ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಹೇಳಮ್ಮ. ಪರವಾಗಿಲ್ಲ, ಹೇಳಮ್ಮ. ನಂಗೆ ರೂಮ್ ಸಿಕ್ಕಿದೆ ಅಣ್ಣ. ನಾಳೆನೇ ಈ ಮನೆಯಿಂದ ಹೋಗ್ತಾ ಇದ್ದೀನಿ. ಮನೆ ನೋಡ್ಬಿಟ್ಟಿ ಅಮ್ಮ? ನಿನ್ನೆ ನ್ಯೂಸ್ ಪೇಪರ್ ಅಲ್ಲಿ ಆಡ್ ನೋಡ್ದೆ, ಇವತ್ತು ಹೋಗಿದ್ದೆ. ಮನೆ ಇಷ್ಟ ಆಯ್ತು, ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀನಿ. ಅದಕ್ಕೆನಾ ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಗೆ ಹೋಗಿದ್ದು? ಪರವಾಗಿಲ್ಲ ಬಿಡಮ್ಮ. ಯಾವ ಏರಿಯಾದಲ್ಲಿ ಮನೆ ನೋಡಿದ್ಯಾ? ಪ್ರಕಾಶ್ ನಗರ. ಅಲ್ಲ, ಅದು ಅಲ್ಲಿ ರೆಂಟ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ತೊಂದ್ರೆ ಇಲ್ಲ, ನನಗೆ ಓಕೆ ಅನ್ಸ್ತು. ಅಲ್ಲಮ್ಮ, ಮೊನ್ನೆ ತಾನೇ ಮನೆ ನೋಡ್ಬೇಕು ಅಂತಿದ್ದೆ, ಈಗಾಗ್ಲೇ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ. ಯಾಕಮ್ಮ ಇಷ್ಟು ಬೇಗ? ಹಾ ಅಣ್ಣ, ಇಷ್ಟು ಬೇಗ ಮನೆ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದೆಲ್ಲ ಸರಿ, ಮನೆ ಹೇಗಿದೆ? ಓಕೆನಾ? ಯಾಕಂದ್ರೆ ನೀನ್ ಒಬ್ಳೆ ಬೇರೆ ಇರ್ಬೇಕು. ಎಲ್ಲ ಓಕೆನೆ ಅಣ್ಣ. ಮನೇಲಿರೋರೆಲ್ಲ ಫ್ಯಾಮಿಲಿನೇ. ನನ್ ಜೊತೆನೂ ತುಂಬಾ ಚೆನ್ನಾಗೆ ಮಾತಾಡಿದ್ರು. ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಇದ್ ಬಿಟ್ರೆ ಮತ್ತೆ ಈ ತರ ಮನೆ ಸಿಗುತ್ತೋ ಇಲ್ವೋ ಅಂತ ಅನ್ಸ್ತು. ಅದಕ್ಕೆ ಓನರ್ಗೆ ನಾಳೆನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನನ್ನಾದ್ರೂ ಕರ್ಕೊಂಡು ಹೋಗೋದಲ್ವಮ್ಮ? ಮನೆ ಸುತ್ತಮುತ್ತ ಹೇಗೆ ಅಂತ ವಿಚಾರಿಸ್ತಾ ಇದ್ದೆ. ಅದು ಅಣ್ಣ, ನಾನು ಈ ಮನೇಲಿರೋ ವಿಷಯನ ಅವ್ರ ಹತ್ರ ಏನೂ ಹೇಳಕ್ ಹೋಗ್ಲಿಲ್ಲ. ಗೊತ್ತಾಯ್ತಮ್ಮ.
ಈ ಮನೇಲಿ ಇದ್ದೀನಿ ಅಂತ ಹೇಳಿದ್ರೆ ಬೇರೆ ಕಡೆ ಮನೆ ಸಿಗಲ್ಲ ಅಂತ ನಿಜ ಹೇಳಿಲ್ಲ ಅಲ್ವಾ? ಆ ಥರ ಏನಿಲ್ಲ ಅಣ್ಣ. ನಾನು ಚಿಕ್ಕಮಗಳೂರಿನಿಂದ ಬಂದಿರೋದು, ಅರ್ಜೆಂಟಾಗಿ ರೂಮ್ ಬೇಕು ಅಂತ ಕೇಳ್ದೆ ಅಷ್ಟೆ. ಬೇರೆಯವ್ರ ಮನೇಲಿ ಇದ್ದೀನಿ ಅಂತ ಗೊತ್ತಾದ್ರೆ ಅಲ್ಲೇನಾಯ್ತು, ಯಾಕೆ ಬಿಡ್ತಿದ್ದೀರಾ, ಈ ಥರ 1000 ಪ್ರಶ್ನೆಗಳು ಮಾಡ್ತಾರಲ್ವಾ. ಸುಮ್ಮನೆ ಯಾಕೆ ಬೇಕು ಅಂತ ಏನೂ ಹೇಳಲಿಲ್ಲ ಅಷ್ಟೆ. ಪ್ಲೀಸ್ ನೀವು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ. ಇವಾಗ ನೀನು ಆ ಮನೆಗೆ ಹೋಗ್ಲೇಬೇಕಾ? ಪ್ಲೀಸ್ ಅಣ್ಣ, ನಂಗೆ ಈ ಮನೇಲಿ ಇರೋದಕ್ಕಾಗ್ತಿಲ್ಲ. ನೀವು ಮೊದಲೇ ಹೇಳಿದ್ದೆ ಅಲ್ವಾ ಅಣ್ಣ, ನಾನಿಲ್ಲಿ ಇರಲ್ಲ ಅಂತ. ನಾಳೆನೆ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗ್ತೀನಿ. ಏನು ಇಷ್ಟು ಬೇಗ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಬಿಟ್ಟಿದ್ದೀರಾ? ಬೆಳಿಗ್ಗೆ ನಾನು ಬೇಗ ಹೋಗ್ಬೇಕಲ್ಲ, ಅದಕ್ಕೆ. ಇನ್ನೂ ಟೈಮ್ ಇತ್ತಲ್ಲ. ಆಗ್ಲಿಂದಾಗ್ಲೇ ಕೆಲಸ ಮುಗಿಸ್ಕೊಳ್ಳೋದು ನನ್ನ ರೂಢಿ. ಅದಕ್ಕೆ ಎಲ್ಲನೂ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹಾಗಾದ್ರೆ ಇನ್ಮುಂದೆ ನಿಮಗೆ ಬೇಕಾಗಿರೋದು ಇಲ್ಲ. ನಾಳೆ ತಾನೇ ಹೋಗ್ತಿರೋದು, ಅಲ್ಲಿವರೆಗೂ ಯೋಚನೆ ಮಾಡ್ಬೋದಿತ್ತಲ್ಲ. ನಿಮ್ಮ ಪ್ರಾಬ್ಲಮ್ ಏನು? ನಂಗೆ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಯಾಕೆ ಸುಮ್ಮನೆ ನಂಗೆ ತಲೆ ತಿಂತಿದ್ದೀರಾ? ಅಲ್ಲ, ಮನೆ ನೋಡಕ್ ಹೋಗ್ತಿದ್ದೀನಿ ಅಂತ ನೀವು ಒಂದು ಮಾತು ಹೇಳಲಿಲ್ಲ. ಯಾಕೆ ಯಾಕೆ ಹೇಳ್ಬೇಕು ನಿಮಗೆ? ಇಷ್ಟಕ್ಕೂ ನೀವು ಯಾರು ನನಗೆ? ಗೊತ್ತಾಯ್ತು, ನಮ್ಮ ಅಣ್ಣಂಗೆ ಗೊತ್ತಿರೋ ಒಂದು ಮನೆ ಇದೆ, ನಮ್ಮ ಮಾವಂಗೆ ಗೊತ್ತಿರೋ ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅಂತೆಲ್ಲ ಹೇಳಿ ನನ್ನ ಯಾಮಾರ್ಸಕ್ಕೆ ನಿಮ್ಮ ಹತ್ರ ಹೇಳ್ಬೇಕಲ್ವಾ? ಹಾಗಲ್ಲ, ಈ ಊರು ನಿಮಗೆ ಗೊತ್ತು, ಇಲ್ಲೇನೋ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅದಲ್ದೆ ನೀವು ಒಬ್ಬರೇ ಹೋಗಿದ್ದೀರಾ, ಅಲ್ಲೇನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ. ಇಲ್ಲಿವರೆಗೂ ನೀವು ನಂಗೆ ಮಾಡಿರೋ ಪ್ರಾಬ್ಲಮ್ ಮುಂದೆ ಅದೆಲ್ಲ ಏನು ದೊಡ್ಡದಲ್ಲ ಬಿಡಿ. ಅಲ್ಲ ರೀ, ಪೇಪರಲ್ಲಿ ಬಂದಿರೋ ಆ್ಯಡ್ ನೋಡ್ಕೊಂಡು ಮನೆ ನೋಡ್ಕೊಂಡು ಬರಕ್ಕೆ ಹೋಗಿದ್ದೀರಲ್ಲ, ಆ ಮನೆ ಕೆಟ್ಟದ್ದಾ ಒಳ್ಳೇದಾ, ಸುತ್ತಮುತ್ತ ಇರೋ ಜನ ಎಲ್ಲ ಹೇಗೆ, ಆ ಮನೇಲಿ ಮುಂಚೆ ಯಾರಿದ್ರು, ಏನಕ್ಕೆ ಮನೆ ಖಾಲಿ ಮಾಡಿದ್ರು, ಅಲ್ಲೇನಾದ್ರೂ ಸಮಸ್ಯೆ ಇದೆಯಾ? ಸಾಕು ನಿಲ್ಸಿ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ಅದನ್ನೆಲ್ಲ ವಿಚಾರಿಸಿನೇ ನಾನು ಮನೇನ ಓಕೆ ಅಂದಿದ್ದು. ಮೇಲಿರೋ ಸಿಟ್ಟಿಗೆ ತಾನೆ ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿರೋದು. ಯಾರೇ ಹೇಳಿದ್ದು? ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಈ ಮನೇಲಿ ಇರಲ್ಲ ಅಂತ. ಈಗ ನಂಗೆ ಬೇರೆ ಮನೆ ಸಿಕ್ಕಿದೆ, ಹೋಗ್ತಾ ಇದ್ದೀನಿ ಅಷ್ಟೇ. ಅದ ಒಂದ್ಸಲ ನೀವು ನಿಧಾನಕ್ಕೆ ಯೋಚನೆ ಮಾಡಿ. ನಾನು ನಿಮ್ಮ ಒಳ್ಳೆ ಪ್ಲೀಸ್, ಮತ್ತೆ ನಂಗೆ ಯೋಚನೆ ಮಾಡಕ್ ಏನೂ ಇಲ್ಲ. ನಾನು ಡಿಸೈಡ್ ಮಾಡಾಗಿದೆ. ನಿಮ್ಮ ಪಾಡೆಗೆ ನೀವು ಇದ್ಬಿಡಿ, ಮತ್ತೆ ನನ್ನ ಲೈಫಿಗೆ ಬರಕ್ಕೆ ಹೋಗ್ಬೇಡಿ. ಪ್ಲೀಸ್ ಹೊರಡಿ. ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಸ್ವಲ್ಪನಾದ್ರೂ ಗೌರವ ಉಳ್ಕೊಂಡಿದೆ, ಅದನ್ನು ಕೆಡಿಸ್ಕೋಬೇಡಿ.
ಇಲ್ಲಿವರೆಗೆ ಬಂದು ಇವಾಗ ಬಿಟ್ಟು ಹೋಗ್ತಾ ಇದ್ದೀರಾ. ಇಷ್ಟಪಟ್ಟವ್ರ ಜೊತೆ ಬಾಳೋದಿಕ್ಕೆ ದೇವ್ರ ಆಶೀರ್ವಾದ ಒಂದೇ ಇದ್ರೆ ಸಾಲದು. ಅವ್ರ ಮನ್ಸಲ್ಲಿ ನಮ್ಗೆ ಜಾಗ ಇರ್ಬೇಕು. ಎಷ್ಟೇ ಕಾಳಜಿ ಪ್ರೀತಿ ತೋರಿಸಿದ್ರು ಅವ್ರಿಗೆ ನಾನು ಹೊರಗಿನವನೇ. ಇವಾಗ ನಾನು ಯಾರೋ ಇರ್ಬೋದು ಚಂದನ, ಆದ್ರೆ ನನಗ್ ನೀವು ವೈಫು. ನಾನು ಸುಳ್ಳು ಹೇಳ್ದೆ ಅಂತ ತಾನೆ ನೀವು ಮನೆ ಬಿಟ್ಟು ದೂರ ಹೋಗೋ ನಿರ್ಧಾರ ಮಾಡಿದ್ದು. ನಿಮ್ನ ಮನೆ ಬಿಟ್ಟು ಕಳ್ಸೋ ಮಾತೇ ಇಲ್ಲ. ಇಷ್ಟು ವರ್ಷ 3 ಹೊತ್ತು ಕುಡ್ಕೊಂಡು ಇರಿಟೇಟ್ ಮಾಡೋ ಅಪ್ಪನ್ನೇ ಮನೆ ಬಿಟ್ಟು ಕಳಿಸ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ಲಿಲ್ಲ. ಇನ್ನು ನಿಮ್ನ ಇಷ್ಟಪಟ್ಟು ಕರ್ಕೊಂಡು ಬಂದಿದ್ದೀನಿ. ನಿಮ್ಮನ್ನ ಕಳಿಸ್ಬಿಡ್ತೀನ. ಎಲ್ಲಪ್ಪ ಮನೆ ಇದು? ಇದೆ ಇರ್ಬೇಕು. ಮಾಲಿ ಎಲ್ಲಪ್ಪ ನಿಮ್ಮ ಮಾಲೀಕ? ಯಾರು ಬೇಕಾಗಿತ್ತು ನಿನಗೆ? ಅದೇ ಈ ಮನೆ ಓನರು ಮುದುಕ ಇಲ್ಲಿ. ಅವನ್ ಮುದುಕ ಅಂತ ನಿನ್ಗೆ ಯಾರು ಹೇಳಿದ್ರು? ಇಷ್ಟು ದೊಡ್ಡ ಮನೆ ಕಟ್ಟಿ ಬಾಡಿಗೆ ಕೊಡ್ತಿದ್ದಾನೆ ಅಂದ್ರೆ ಮುದ್ಕ ಆಗ್ದಿನ ಚಿರ ಯುವಕನ ಆಗಿರ್ತಾನೆ. ಆ ಮುದುಕ ನಾನೇ. ಅದ್ ನೀವೇನಾ? ಮನೆ ಯಾವ್ದು ಬಾಡಿಗೆ ಇಲ್ಲ, ಇದ್ರು ನಿನ್ನಂತವನ್ಗಂತ ಕೊಡಲ್ಲ. ಕೊಟ್ರು ನನಗೇನ್ ಬೇಡ. ಚಂದನ ಅನ್ನೋ ಹುಡ್ಗಿಗೆ ತಾನೆ ನೀವು ಮನೆ ಬಾಡಿಗೆ ಕೊಟ್ಟಿರೋದು?